ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ತಾಲೂಕು ಕಚೇರಿಯಲ್ಲಿ ಆಧಾರ್ ಕಾರ್ಡ್ ಮಾಡಿಸಲು ಸಾರ್ವಜನಿಕರ ಪರದಾಟ. ತಾಲೂಕು ಹತ್ತಿರ ಇರುವ ಬಡಲ್ಡೊಕ್ಕ ಗ್ರಾಮದ ದೊಡ್ಡ ಗೋಲ್ಡ್ರಹಟ್ಟಿಯ ಕಾಳಮ್ಮ ಇವರ ಮಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲು ಕೂಡ್ಲಿಗಿಯಿಂದ ದಾವಣಗೆರೆ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಜಿಲ್ಲಾಧಿಕಾರಿ ಕಚೇರಿಗೆ ಸುತ್ತಾಡಿ ಬಂದರೂ ಕೆಲಸವಾಗದೆ ಬೇಸತ್ತು ಹೋದ ಮಹಿಳೆ. ಕೂಡ್ಲಿಗಿ ಆಧಾರ್ ಕಾರ್ಡ್ ಮಾಡಿಸುವ ಕಂಪ್ಯೂಟರ್ ಆಪರೇಟರ್ ಸುಖಾಸುಮ್ಮನೆ ಸಾರ್ವಜನಿಕರಿಗೆ 3 ತಿಂಗಳಿಂದ 3 ವರ್ಷಗಳ ತನಕ ಅಲೆದಾಡಿಸುತ್ತಿದ್ದಾರೆ. ಕೆಲಸವಾಗದೆ ಬೇಸತ್ತು ಮನೆಗೆ ವಾಪಸ್ ಹೋದ ಕಾಳಮ್ಮ ಎಂಬ ಮಹಿಳೆ, ನನ್ನ ಮಗನ ಆಧಾರ್ ಕಾರ್ಡ್ ಮಾಡಿಸಲು ಆಗದೆ 6ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದು, ಮೊರಾರ್ಜಿ ಪರೀಕ್ಷೆ ಬರೆಯಲು ಆಧಾರ್ ಕಾರ್ಡ್ ಅವಶ್ಯಕತೆ ಇದ್ದು ಆಧಾರ್ ಕಾರ್ಡ್ ಸಿಗದೇ ಇರೋದ್ರಿಂದ ಆತ ಪರೀಕ್ಷೆಯಿಂದ ವಂಚಿತನಾಗಿದ್ದಾನೆ. ಹೀಗಾದರೆ ಮಕ್ಕಳು ಶಿಕ್ಷಣದಿಂದ ದೂರ ಉಳಿಯುತ್ತಾರೆ. ಇದೇ ರೀತಿ ಸಾರ್ವಜನಿಕರಿಗೆ ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಆಧಾರ್ ಕಾರ್ಡ್ಗಳನ್ನು ಮಾಡಿಸಲು ಬರುತ್ತಾರೆ. ಆದರೆ ಈ ರೀತಿ ತಾಲೂಕು ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಸರಿಯಾಗಿ ಸಾರ್ವಜನಿಕರಿಗೆ ಸ್ಪಂದಿಸದೇ ಇರೋದ್ರಿಂದ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶವಾಗಿದೆ. ಕಾರಣ ತಿಳಿಯದೆ ಪದೇ ಪದೇ ಕಚೇರಿಗೆ ಅಲೆದಾಡಿಸುವುದು ಇವರ ಕೆಲಸವಾಗಿದೆ ಎಂದು ಸಾರ್ವಜನಿಕರು ದೂರುತ್ತಾರೆ. ತಾಲೂಕು ಕಚೇರಿ ಕಂಪ್ಯೂಟರ್ ಆಪರೇಟರ್ ಹೇಳುತ್ತಾರೆ, ನಮ್ಮಲ್ಲಿ ಸಿಬ್ಬಂದಿಯ ಕೊರತೆ ಇದೆ, ನಾವು ಒಬ್ಬರೇ ಇರುವುದು, ಇನ್ನೂ ಸಿಬ್ಬಂದಿಯ ಅವಶ್ಯಕತೆ ಇದೆ, ತಾಲೂಕು ದಂಡಾಧಿಕಾರಿಗಳಿಗೆ ತಿಳಿಸಿ ಎಂದು ಹೇಳುತ್ತಾರೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮಳೆಗಾಲ ಹೌದು, ಹೋಗೋದು ಬರೋದು ಲೇಟ್ ಆದರೂ ಊರಿಗೆ ಹೋಗೋದು ಸಮಸ್ಯೆನಾ? ನಿಮ್ಮ ಹೆಸರು? ಹನುಮಂತಪ್ಪ. ಬರಲ್ಲ ಈಗ 3 ವರ್ಷದಿಂದ ಇಲ್ಲೇ ಓಡಾಡಿವೆ, ಮತ್ತೆ ಮಾಡಿಲ್ಲ ಅಂದ್ರೆ ಯಾರು ಕುಂದಿರ್ತಾರೆ? ಈ ದಿನ ಶಾಲೆಗೆ ಹೋಗೋದು ಅವ್ರದ್ದು ಎಡಬಿಡ್ತಾರೆ, ಹೋಗೋದೇ ಇಲ್ಲ ಶಾಲೆಗೆ. ಅಪ್ಡೇಟ್ ಮಾಡಿದ್ರೆ ಇಲ್ಲಿ ಕೆಲಸ ಆಗಿಲ್ಲ ಬಂದ್ರೆ, ಇಲ್ಲೇನು ಕೆಲಸ ಆಗಿಲ್ಲ ಬಂದ್ರೆ ಹೋಗ್ತಾ ಇದೀವಿ ನಾವು. ಸುಮ್ಮನೆ ಅಡ್ಡಾಡೋದ ನಿನ್ನೆ ಬಂದು ಇದಕ್ಕೆ ಹೋಗಿದ್ದೀವಿ. ಮತ್ತೆ ಕೇಳಿದ್ರೆ ಏನು ಅಂತಾರೆ? 3 ವರ್ಷ ಅಂದ್ರೆ ಮತ್ತೆ ಏನ್ ಮಾಡುತ್ತೆ? ಆಧಾರ್ ಕಾರ್ಡ್ ಆಗಿಲ್ಲ. 3 ವರ್ಷ ಗಂಟೆ ಎಲ್ಲಿ ಕಾಯ್ತಿದ್ದಾರೆ? 3 ವರ್ಷ ಗಂಟೆ ಕಾಯ್ಬೇಕಾಗತ್ತಾ? ಅವ್ರು ಮೊರಾರ್ಜಿ ಪರೀಕ್ಷೆ ಬರ್ತೀವಿ ಸರ್, ಪಾಸ್ ಆಗಲ್ಲ ಅಂತ ನಮ್ಗೆ ಫುಲ್ ಆಸೆ ಇತ್ತು. ನಾವು ಆಧಾರ್ ಕಾರ್ಡ್ ಇಲ್ಲ ಎಕ್ಸಾಮೇ ಬರ್ಸಿಲ್ಲ. ಎಕ್ಸಾಮ್ ಬರ ಮೊರಾರ್ಜಿ ಶಾಲೆಗೆ ಹೋಗಿಲ್ಲ, ವೇಸ್ಟ್ ಆಗಲಿಲ್ಲ. ಇನ್ನೊಂದು ವೇಸ್ಟ್ ಅಲ್ಲ. ಅವ್ರಿಗೆ SSLC ಫ್ರೀ ಓದ್ತಿದ್ದ ಪಾಸ್ ಆಗಿ. ಶಿಕ್ಷಣ ಮತ್ತೆ ಅಷ್ಟೆಲ್ಲ ತೊಂದರೆ ಅದ, ನಾವೇನಂತ ಕೇಳ್ಬಾರ್ದ? ಹೌದೌದು. ಮತ್ತೆ ಕೇಳಿದ್ರೆ ಅದು ಹತ್ತಿರ ನಿಮ್ಮ ಜೊತೆ ನಾವು ಬರೋಕ್ಕಾಗತ್ತೆ ಅಂತ ಹೇಳ್ತಾರೆ ಅವ್ರು ನಮಗೆ. ಯಾರು ಇವರೇ ಆಗಲ್ಲ ಮಗ ಗೊತ್ತಿಲ್ಲ, ದಾವಣಗೆರೆಗೆ ಹೋಗತ್ತೆ ಅಂತ ಎಲ್ಲೆಂತ ಹೋಗೋಣ ಅಂತ ಹತ್ರ ನಿಮ್ಮ ಜೊತೆ ನಾವು ಬರೋಕ್ಕಾಗತ್ತೆ, ಅಲ್ಲೆಲ್ಲ ಹೋಗಿ ಕೇಳ್ಬೇಕು. ಅಲ್ಲಿಗೆ ದಾವಣಗೆರೆಗೆ ಹೋಗ್ಬೇಕಂದ್ರೆ ನಿಮ್ಮ ಜೊತೆಗೆ ನಾವು ಬರ್ಬೇಕಂತ ಎದಕ್ಕೆ ಕೇಳ್ತೀರಿ ಅವೆಲ್ಲ? ಈಗ ಆಗಿಲ್ಲ ಅಂತ ಹೇಳ್ತೀವಲ್ಲ, ಮತ್ತೆ ಅಲ್ವೋ ಮಾಡಿಸಿ ಬರೀ ನೋಡ್ತೀವಿ ಇಲ್ಲ ಅಂತ ಹೇಳ್ತೀವಿ. ಇಲ್ಲ, ಅದನ್ನ ಡೀಟೇಲ್ಸ್ ಹೇಳೋದೇ ಇಲ್ಲ ಅವರು. ಮತ್ತೆ ನಾಳೆ ಬರೀ ಬಂದ್ರೆ ಹೇಳೋದೇ ಇಲ್ಲ. ಅಡ್ಡಾಡ್ಸೋದೇ ಒಟ್ಟು 3 ವರ್ಷದಿಂದ ಬಂದ ನನ್ನ ಮಗನ ಆಧಾರ್ ಕಾರ್ಡ್ ಆಗೇ ಇಲ್ಲ ಸರ್. ಇಲ್ಲ ಸರ್, ಆಗೇ ಇಲ್ಲ. ಸ್ಕೂಲಿಗೆ ಸೇರಿಸಿಲ್ಲ? ಇಲ್ಲ ಸೇರಿಸಿ ಸರ್, ಸುಮ್ಮನೆ ದುಡಿ ಕಾರ್ಡ್ ಮೇಲೆ ಸೇರಿಸ್ಕೊಂಡ್ಬಿಟ್ಟಾರೆ. ಅವ್ರು ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡ್ಕೊಟ್ಟು ಅಂತ ಹೇಳ್ಬಿಟ್ಟಿದ್ದೆ. ಮೊರಾರ್ಜಿ ಎಕ್ಸಾಮಿಗೆ ಅನುಕೂಲ ಆಗಲ್ಲ. ಹೋಗ್ಲೇ ಇಲ್ಲ ಮೊರಾರ್ಜಿ ಎಕ್ಸಾಮ್ ಬರೋಕೆ. ಈಗ 6ನೇ ಕ್ಲಾಸ್ ಅವ್ನು ಓದ್ತಿರೋದು. ಸಮಸ್ಯೆ ಆಗುತ್ತೆ. ಹ್ಞೂ ಸರ್, ಸಮಸ್ಯೆ ಆಗಿದೆ. ಏನು ಸಮಸ್ಯೆ ಅಂದರೆ ಈ ಥರ ಟಿ.ಸಿ ಹಾಕಿಸ್ಕೊಂಡು ಬಂದಿರಿ, ಇದೊಂದು ತಿಂಗಳು ಅದು ಆಧಾರ್ ಕಾರ್ಡ್ ಮಾಡೇ ಪ್ರೊಸೆಸ್ ಐತೆ. ಮಾಡಿಸಿ ಈಗ 15 ದಿನ ಆಗೈತೆ ಅಷ್ಟೇ. 1 ತಿಂಗಳವರೆಗೂ ಟೈಮ್ ಇಲ್ಲ. 1 ತಿಂಗಳಾದ್ಮೇಲೆ ಚೆಕ್ ಮಾಡ್ಸೋಣ ಅಂತ ಹೇಳಿದೆ. ರಿಜೆಕ್ಟ್ ಆಗಿಲ್ಲ, ಇನ್ನೂ ಪ್ರೊಸೆಸ್ ಹಾಕಿ ವೇಟ್ ಮಾಡು ಅಂತ ಹೇಳಿದೆ. ಮತ್ತೆ ಇದು ಆಗತ್ತಿಲ್ಲ ಅಂತ ಅದೇ ನಮ್ಮ ಹುಡುಗನ ದಿನ ಆಧಾರ್ ಕಾರ್ಡ್ ಜೆರಾಕ್ಸ್ ಕೇಳ್ತಾರೆ ಮೇಡಮ್ ಶಾಲೆಗೆ. ಅವ್ರು ನಾವು ಏನಂತ ಹೇಳೋದು? ಇಲ್ಲೇ ಆಗಿಲ್ಲ, ಅಲ್ಲಿಗೆ ಹೋಗ್ರಿ ಅಲ್ಲಿಗೆ ಹೋಗಿ ನಾವು ಎಲ್ಲಿಗೆ ಅಂತ ಹೋಗ್ರಿ ಇಲ್ಲ ಇಲ್ಲ ತಾಲೂಕು. ನಾನು ಹೇಳೋರಿಗೆ ಕೇಳಮ್ಮ, ಮಾಡಿಸ್ಕೊಂಬಂದು ಅದು ಓಕೆ ಆಗ ಅವ್ರಿಗೆ ಕಾಯ್ಬೇಕು. ನಮ್ಮದು ಅರ್ಜಿ ಹಾಕ್ಕೊಡೋದು ಅಷ್ಟೇ ಕೆಲಸ. ಓಕೆ ಮಾಡೋದು ನಮ್ಮ ಕೆಲಸ ಅಲ್ಲ.
ಬೆಂಗಳೂರು ರಿವೈಡಿಯಿಂದ ಆಧಾರ್ ಕಾರ್ಡ್ ಆಫೀಸ್ ಅವರು ಓಕೆ ಮಾಡ್ಬೇಕು. 1 ತಿಂಗಳ ಟೈಮ್ ಇರುತ್ತೆ. ಬೆಳಗ್ಗೆ ನೀವು ಚೆಕ್ ಮಾಡಿದ್ರಾ ಇಲ್ಲ? ಮಾಡಿದ್ರಿ, ಅದಕ್ಕೆ ನಾವು ಏನು ಆಗೋವರೆಗೆ ಕಾಯ್ಬೇಕಮ್ಮ. ಅಲ್ಲಿಂದ ಓಕೆ ಆಗುತ್ತಲ್ಲ. ಅಂದರೆ 3 ತಿಂಗಳ ಸಟ ಅಡ್ಡಾಡಕತ್ತಾರೆ ಈಗ 3 ವರ್ಷ ಸರ್, 3 ತಿಂಗಳ ಸತಿಗೆ 3 ವರ್ಷದಿಂದ ನಾವು ಇಲ್ಲಿ ಮಾಡೋದ್ರೆ ಎಲ್ಲಿ ಹೋಗ್ತಾರೆ ಮತ್ತೆ ಮಾತಾಡಿ ಹೇಳಿ. ರೆಕಾರ್ಡ್ಸ್ ಇರಲಿಲ್ಲ, ರೆಕಾರ್ಡ್ಸ್ ಮಾಡಿಸ್ಕೊಂಡ್ಬಂದ್ರು. ಬರ್ತ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಕೊಂಡ್ಬಂದ್ಮೇಲೆ ಅದು ಆಧಾರ್ ಕಾರ್ಡ್ ನೇಮ್ ಕರೆಕ್ಷನ್ ಆಗಬೇಕಿತ್ತು. ಡಿ ಸಿ ಆಫೀಸಿಗೆ ಹೋಗಿ ಮಾಡಿಸ್ಕೊಂಡ್ಬಂದಾರ. ಅದು 15 ದಿನ ಆಗೈತೆ ಮಾಡಿಸಿ. ಪ್ರೊಸೆಸ್ ಐತೆ. ಬೆಳಗ್ಗೆ ಚೆಕ್ ಮಾಡಿ ಅಮ್ಮಗೆ ಹೇಳಿ ವೇಟ್ ಮಾಡಮ್ಮ, ಸ್ವಲ್ಪ ದಿನ ಆದಮೇಲೆ 15 ದಿನ ಆದಮೇಲೆ ಇನ್ನೊಂದ್ಸತಿ ಚೆಕ್ ಮಾಡಿಸು. ಆಗಿಲ್ಲ ಅಂದರೆ ನಾನು ಹೇಳ್ತೀನಿ ಅಂತ ಹೇಳಿ. ಆಗಿಲ್ಲ ಅಂದ್ರೆ ಇಲ್ಲೇ ಮಾಡೋಕೆ ಅವ್ರು ಎಲ್ಲಿಗೆ ನೋಡ್ರಿ ಇಲ್ಲೇ ಮಾಡಕ್ಕಂದ್ರೆ ಬೇರೆ ಕಡೆ ಇರ್ತಾರೆ ನೋಡಿ ಎಲ್ಲಿಗಂತ ಹೋಗೋಣ ಅಂತಾರೆ. ಗೊತ್ತಿಲ್ಲ ಎಲ್ಲಿಗೆ ಮಾಡಿಸ್ಕೊಂಡ್ಬಂದಾರಲ್ಲ ಅವರು.